ಕಳೆದ 4-5 ವರ್ಷಗಳಲ್ಲಿ ರುಪಿ ಬಹಳಷ್ಟು ವೀಕ್ ಆಗಿದೆ ಮತ್ತು ಗ್ಲೋಬಲ್ ಇಟಿಎಫ್ಸ್ ರಿಟರ್ನ್ ಇಂಡಿಯನ್ ರುಪೀಸ್ ಟರ್ಮ್ನಲ್ಲಿ ಸ್ಟ್ರಾಂಗ್ ಆಗೋದಕ್ಕೆ ಈ ಒಂದೇ ಒಂದು ಫ್ಯಾಕ್ಟರ್ ಕಾರಣವಾಗಿದೆ. ಡಿಸೆಂಬರ್ 2020ರಲ್ಲಿ ಡಾಲರ್ 73 ರೂಪಾಯಿ ಇತ್ತು ಹಾಗೂ ಡಿಸೆಂಬರ್ 2025ಕ್ಕೆ ಬಂದಾಗ ಸುಮಾರು 91 ರೂಪಾಯಿ ಆಗಿದೆ. ಅಂದರೆ ಸುಮಾರು 24% ಡಿಪ್ರಿಸಿಯೇಷನ್. ಈ ಕರೆನ್ಸಿ ಮೂವ್ ಗ್ಲೋಬಲ್ ಇಟಿಎಫ್ಸ್ಗೆ ಒಂದು ಸೈಲೆಂಟ್ ಬಟ್ ಪವರ್ಫುಲ್ ಬೂಸ್ಟರ್ ಆಗಿದೆ. ಈಗ ಕ್ಯಾಪಿಟಲ್ ಫ್ಲೋಸ್ ನೋಡೋಣ. 2025ರಲ್ಲಿ FPIs ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇಂಡಿಯನ್ ಈಕ್ವಿಟಿನಿಂದ ಸುಮಾರು 1.56 ಲಕ್ಷ ಕೋಟಿ ನೆಟ್ ಸೆಲ್ಲಿಂಗ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಮಾರ್ಕೆಟ್ ಮೂಡ್ ಮಿಕ್ಸ್ಡ್ ಆಗಿತ್ತು. ನಿಫ್ಟಿ 50 ರೇಂಜ್ ಬೌಂಡ್ ನಲ್ಲಿತ್ತು. ಗ್ಲೋಬಲ್ ಸೈಡ್ ನಲ್ಲಿ ಪಿಕ್ಚರ್ ಬೆಟರ್ ಆಗಿತ್ತು. ಇನ್ನು ರಿಟರ್ನ್ಸ್ ಅನ್ನು ಕಂಪೇರ್ ಮಾಡಿ ನೋಡಿದ್ರೆ ಡಿಫರೆನ್ಸ್ ಸಿಕ್ಕಾಪಟ್ಟೆ ಆಬ್ವಿಯಸ್ ಆಗಿದೆ. S&P 500 2023ರಲ್ಲಿ 26% ಮತ್ತು 2024ರಲ್ಲಿ 25% ರಿಟರ್ನ್ ಕೊಟ್ಟಿತ್ತು. 2025ರಲ್ಲಿ ಇದುವರೆಗೆ ಸುಮಾರು 17.5% ರಿಟರ್ನ್ ಕೊಟ್ಟಿದೆ. ಅದೇ ಸಮಯದಲ್ಲಿ ನಿಫ್ಟಿ 50 2023-24ರಲ್ಲಿ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿತ್ತು. ಆದರೆ ಓವರ್ ಆಲ್ ಮಾರ್ಕೆಟ್ ರೇಂಜ್ ಬೌಂಡ್ ಆಗಿತ್ತು ಮತ್ತು ಗ್ಲೋಬಲ್ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮ್ ಮಾಡಿತ್ತು. ಇನ್ನು ಕೀ ಟೇಕ್ ಅವೇ ಏನು ಅಂದ್ರೆ ಇಂಡಿಯನ್ ಈಕ್ವಿಟಿ ಮೇಲೆ ಮಾತ್ರ ಡಿಪೆಂಡ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇನ್ವೆಸ್ಟರ್ಸ್ ಇವತ್ತು ಗ್ಲೋಬಲ್ ಇಟಿಎಫ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಮೂಲಕ ಇಂಟರ್ನ್ಯಾಷನಲ್ ಸ್ಟಾಕ್ಸ್ ನಲ್ಲಿ ಡೈವರ್ಸಿಫೈ ಮಾಡಬಹುದು. ಇಂತಹ ಫಂಡ್ಸ್ ಡಬಲ್ ಅಡ್ವಾಂಟೇಜ್ ಕೊಡುತ್ತೆ, ಜೊತೆಗೆ ಸ್ಟ್ರಾಂಗ್ ಈಕ್ವಿಟಿ ರ್ಯಾಲಿ ಪ್ಲಸ್ ಸ್ಟ್ರಾಂಗರ್ ಡಾಲರ್. ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ನಲ್ಲಿ ತಿಳಿಸಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.